ಎಲ್ಲರಿಗೂ ನಮಸ್ಕಾರ. ಇಂಗ್ಲೀಷ್ ಮೀಡಿಯಂ ಕನ್ನಡದಲ್ಲಿ ಚಾನಲ್ಗೆ ಸ್ವಾಗತ. ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಥರ್ಡ್ ಎಕ್ಸಸೈಸ್ ಥರ್ಡ್ ಕ್ವಶನಲ್ಲಿ 8ನೇ ಕ್ವಶನ್ ಇದ್ದೀವಿ. an is equal to 4, d is equal to 2, sn is equal to minus 14. Find n and a. an last term 4, d common difference 2, sn number of terms ಗೊತ್ತಿಲ್ಲ, ಎಲ್ಲ ಟರ್ಮ್ಸ್ ಆ್ಯಡ್ ಮಾಡಿದ್ರೆ -14 ಬರುತ್ತೆ. n ನಂಬರ್ ಆಫ್ ಟರ್ಮ್ಸ್ ಮತ್ತು a ಫಸ್ಟ್ ಟರ್ಮ್ ಕಂಡುಹಿಡಿಯಬೇಕು. ಯಾವ ಫಾರ್ಮುಲಾ ಹಾಕೋದು? ನಾವು ಫಸ್ಟ್ ನೋಡೋದೇ 3ನೇದು ಅಥವಾ 5ನೇ ಫಾರ್ಮುಲಾ ಬಗ್ಗೆ ನೋಡೋದು. ಫಸ್ಟು 3ನೇ ಫಾರ್ಮುಲಾ ಹಾಕ್ಕೊಂಡ್ರು n ಗೊತ್ತಿಲ್ಲ, a ಗೊತ್ತಿಲ್ಲ. 5ನೇ ಫಾರ್ಮುಲಾ ಹಾಕ್ಕೊಂಡ್ರು n ಗೊತ್ತಿಲ್ಲ, a ಗೊತ್ತಿಲ್ಲ. ಏನು ಮಾಡೋದು? ಬೇರೆ ಫಾರ್ಮುಲಾ ಯಾವ್ದು ಹಾಕ್ಕೊಂಡ್ರು ವ್ಯಾಲ್ಯೂಸ್ ಗೊತ್ತಿಲ್ಲ. ಹಿಂಗಾದಾಗ ಏನು ಮಾಡೋದು? ಫಸ್ಟು 5ನೇ ಫಾರ್ಮುಲಾ ಹಾಕ್ಕೊಳ್ಳೋಣ, ಹೇಳ್ತೀನಿ ಯಾಕೆ ಅಂತ. ಅಥವಾ 3ನೇ ಫಾರ್ಮುಲಾ ಹಾಕ್ಕೊಂಡು ಆಮೇಲೆ 5ನೇ ಫಾರ್ಮುಲಾ ಹಾಕ್ಕೊಳ್ಳೋಣ. 3, 5 ಎರಡು ಹಾಕ್ಕೊಂಡು ಏನಾದರೂ ಆಗುತ್ತಾ, ದಾರಿ ಸಿಗುತ್ತಾ ಅಂತ ನೋಡೋಣ. ಈಗ ಸದ್ಯಕ್ಕೆ 3ನೇ ಫಾರ್ಮುಲಾ ಹಾಕ್ಕೊಂಡು ವ್ಯಾಲ್ಯೂಸ್ ಹಾಕ್ಕೊಳ್ಳೋಣ. an is equal to a plus n minus 1 ವ್ಯಾಲ್ಯೂಸ್ ಹಾಕ್ತಿದ್ದೀನಿ. 4 is equal to a plus n minus 1 into 2. LHS RHS ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು n minus 1 into 2 ಮಾಡಿದ್ರೆ 2n minus 2 ಬರುತ್ತೆ, is equal to 4. ಏನು ಮಾಡೋಣ? ಏನು ಬರುತ್ತೆ ನೋಡೋಣ. a is equal to 4 ಹಂಗೆ ಬರ್ಕೊಂಡಿದ್ದೀನಿ. 2n RHS ಬಂದರೆ -2n ಆಗುತ್ತೆ. -2 RHS ಬಂದರೆ 2 ಆಗುತ್ತೆ. -2n ಹಂಗೆ ಇರುತ್ತೆ. 4 + 2 6 ಆಗುತ್ತೆ. a is equal to 6 - 2n. ಇದು ಒಂಥರ ಒಂದು ಕಡೆಗೆ ನಾಲ್ಕು ಇಟ್ಕೊಂಡಿರೋಣ. a ವ್ಯಾಲ್ಯೂ 6 - 2n ಆಗುತ್ತೆ. ನೆಕ್ಸ್ಟು 3 ಆಯಿತು. 5ನೇ ಫಾರ್ಮುಲಾ ಹಾಕೋಣ. ಯಾವುದಾದ್ಮೇಲೆ ಯಾವ್ದು ಬೇಕಾದ್ರೂ ಹಾಕ್ಕೊಬೋದು. 5ನೇ ಫಾರ್ಮುಲಾ ಹಾಕ್ಕೊಂಡ್ರೆ ಅದ್ರ ವ್ಯಾಲ್ಯೂಸ್ ಹಾಕೋಣ. -14 is equal to n/2 into 2a plus 2n minus 2. n minus 1ನ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2n minus 2 ಬಂದಿದೆ. ಮಿಕ್ಕಿದೆಲ್ಲ ಹಂಗೆ ಬರ್ಕೊಂಡಿದ್ದೀವಿ. ನೆಕ್ಸ್ಟು LHS RHS ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಏನು ಮಾಡೋಣ? LHS ಅಲ್ಲಿ ನ್ಯೂಮರೇಟರಲ್ಲಿ ಏನಿದೆ n ಇದೆ ಮತ್ತು ಬ್ರ್ಯಾಕೆಟಲ್ಲಿ ಇದೆಲ್ಲ ಇದೆ. ಡಿನಾಮಿನೇಟರ್ 2 ಇದೆ. ನ್ಯೂಮರೇಟರ್ ಮಾತ್ರ ಬರ್ಕೊಳ್ಳೋಣ. 2ನ RHS ತೊಗೊಂಡೋದ್ರೆ ಇಂಟು 2 ಆಗುತ್ತೆ. ಅಷ್ಟೇ ಮಾಡಿರೋದು. n into 2a plus 2n minus 2. ಈಗ
ಬ್ರ್ಯಾಕೆಟಲ್ಲಿ ಇರೋದೆಲ್ಲ ಎನ್ನಿಂದ ಮಲ್ಟಿಪ್ಲೈ ಮಾಡೋಣ, ಅಥವಾ ಅದಕ್ಕೆ ಮೊದಲು ಮೇಲ್ ಬಂದಿದೆ ನೋಡಿ ಎ ವ್ಯಾಲ್ಯೂ 6 - 2n ಅಂತ, ಆ ವ್ಯಾಲ್ಯೂನ ಇಲ್ಲಿ ಅಪ್ಲೈ ಮಾಡೋಣ. ಎ ಇರೋ ಕಡೆ 6 - 2n ಅಂತ ಹಾಕೋಣ, ಮಿಕ್ಕಿದೆಲ್ಲ ಹಂಗೆ ಬರ್ಕೋಣ. ನೆಕ್ಸ್ಟು ಈಚೆ ಎನ್ ಹಂಗೆ ಬರ್ಕೋಣ, ಒಳಗಡೆ 2 × 6 - 2n ಇದೆ. ಫಸ್ಟು 6 × 2 12 ಮೈನಸ್ 2 × 2 4 4n, ಮಿಕ್ಕಿದೆಲ್ಲ ಹಂಗೆ ಬರ್ಕೊಂಡಿದ್ದೀವಿ. ಪ್ಲಸ್ 2n - 2 = -28. ಈಗ ಬ್ರ್ಯಾಕೆಟ್ ಒಳಗಡೆ ಹೋಲ್ ನಂಬರ್ಸು 12 ಇದೆ, -2 ಇದೆ, ಅದು ಮಾಡಿದ್ರೆ 10 ಆಗುತ್ತೆ. ಆಮೇಲೆ -4n ಇದೆ, ಪ್ಲಸ್ 2n ಇದೆ, ಅದು ಸಮ್ ಮಾಡಿದ್ರೆ -2n ಆಗುತ್ತೆ. n × -2n + 10 = -28. ನೆಕ್ಸ್ಟು ಬ್ರ್ಯಾಕೆಟ್ ಇರೋದು ಎನ್ನಿಂದ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಇಂಟು ಮೈನಸ್ 2n × n 2n² ಪ್ಲಸ್ 10 × n 10n = -28. ನೆಕ್ಸ್ಟು -28ನ LHS ತೊಗೊಳ್ಳೋಣ, +28 ಆಗುತ್ತೆ. -2n² + 10n + 28 = 0. ನೆಕ್ಸ್ಟ್ ಇದೊಂದು ಸ್ವಲ್ಪ ಸಿಂಪಲ್ ಮಾಡ್ಬೋದು. ಏನು 3 ನಂಬರ್ 2 ಮತ್ತು 10 ಮತ್ತು 28 ಈ ಮೂರನ್ನು 2 ಇಂದ ಡಿವೈಡ್ ಆಗುತ್ತೆ. ಇಡೀ ಈಕ್ವೇಷನ್ನ 2 ಇಂದ ಡಿವೈಡ್ ಮಾಡೋಣ. ಆವಾಗ ಆನ್ಸರು -n² + 5n + 14 = 0. ಇಲ್ಲಿ ಮತ್ತೆ ಕನ್ಫ್ಯೂಷನ್ ಶುರುವಾಗುತ್ತೆ. 5n ನಾವು ಸ್ಪ್ಲಿಟ್ ಮಾಡಬೇಕು. ಸ್ಪ್ಲಿಟ್ ಮಾಡಬೇಕಾದ್ರೆ ಈ ಕಡೆ ಲೆಫ್ಟ್ ಸೈಡ್ ಕೊನೆಯಲ್ಲಿ 1 ಇದೆ, n² ಏನು ನಂಬರ್ ಇಲ್ಲ ಅಂದರೆ 1 ಇದೆ. ರೈಟ್ ಸೈಡಲ್ಲಿ 14 ಇದೆ. ನೋಡ್ಬೇಕು ಏನು ಮಾಡೋಕ್ಕಾಗುತ್ತೆ. 1 + 4 ಆಗಲ್ಲ, 2 + 3 ಆಗಲ್ಲ, 2 ಪ್ಲಸ್ ಮಾಡೋದು ಬಿಟ್ಬಿಟ್ಟು 1 + 1 ಮೈನಸ್ ಮಾಡಬೇಕಾದ್ರೆ 6 - 1 ಆಗಲ್ಲ, 7 - 2 ಆಗುತ್ತೆ. 7 - 2 5 ಆಗುತ್ತೆ. -n² + 7n - 2n + 14 = 0. 5n ನಾವು ಸ್ಪ್ಲಿಟ್ ಮಾಡ್ಕೊಂಡಿದ್ದೀವಿ, +7n - 2n ಅಂತ. ಇಲ್ಲೇನು ಗಮನಿಸಬೇಕು ಅಂದರೆ ಲೆಫ್ಟ್ ಸೈಡ್ ಇರೋ 2 ಟರ್ಮ್ಸ್ಗೆ 1 ಇದೆ, 7 ಇದೆ. 1 7s 7. ರೈಟ್ ಸೈಡಲ್ಲಿರೋ 2 ಟರ್ಮ್ಸಲ್ಲಿ 2 ಇದೆ, 14 ಇದೆ. 2 7s 14. 1 7s 7, 2 7s 14 ಆಗುತ್ತೆ. ನೆಕ್ಸ್ಟ್ ಎಡಗಡೆ ಲೆಫ್ಟ್ ಸೈಡಲ್ಲಿರೋ 2 ಟರ್ಮ್ಸ್ಗೆ ಕಾಮನ್ನು -n ತಗೊಳ್ಳೋಣ. ಇನ್ನು ಉಳಿದಿದ್ದು ಬ್ರ್ಯಾಕೆಟಲ್ಲಿ ಬರ್ಕೊಂಡ್ರೆ n - 7 ಆಗುತ್ತೆ. ರೈಟ್ ಸೈಡಲ್ಲಿರೋ 2 ಟರ್ಮ್ಸ್ಗೆ -2 ಕಾಮನ್ ತಗೊಳ್ಳೋಣ. ಕಾಮನ್ ತೊಗೊಂಡ್ರೆ ಉಳಿದಿದ್ದು n - 7 ಆಗುತ್ತೆ, = 0. ನೆಕ್ಸ್ಟು -n - 2 × n - 7 = 0. 2 ಮಲ್ಟಿಪ್ಲೈ ಮಾಡಿದ್ರೆ 0 ಬರಬೇಕು ಅಂದರೆ 2ರಲ್ಲಿ ಯಾವುದೋ ಒಂದು 0 ಆಗಿರಲೇಬೇಕು.
ಎರಡನ್ನು ಮಾಡಿ ನೋಡೋಣ. -n - 2 = 0. -n 2ನ RHS ತೊಗೊಂಡ್ರೆ +2 ಆಗುತ್ತೆ. -2 ಇರೋ +2 ಆಗುತ್ತೆ. -n = 2. ನಮಗೆ n ವ್ಯಾಲ್ಯೂ ಬೇಕು. n ವ್ಯಾಲ್ಯೂ ಬೇಕಂದರೆ ಅಲ್ಲಿಗ -n ಇದೆ. n ವ್ಯಾಲ್ಯೂ ಬೇಕು ಅಂದರೆ ಈ ಈಕ್ವೇಷನ್ನ -1ಇಂದ ಮಲ್ಟಿಪ್ಲೈ ಮಾಡಿದ್ರೆ n = -2 ಆಗುತ್ತೆ. ಒಂದು ಮಾಡಿ ನೋಡಿದ್ವಿ. ಇನ್ನೊಂದು n - 7 = 0. n = 7. ನಂಬರ್ ಆಫ್ ಟರ್ಮ್ಸ್ -2 ಆಗಿರಬೇಕು ಅಥವಾ 7 ಆಗಿರಬೇಕು. -2 ಆಗಕ್ಕೆ ಸಾಧ್ಯ ಇಲ್ಲ, ಯಾಕೆ? ನೆಗೆಟಿವ್ ಇಂಟೀಜರ್ ಅದು. ಪಾಸಿಟಿವ್ ಇರಬೇಕು, ಹೋಲ್ ನಂಬರ್ ಇರಬೇಕು. n = 7 ಕರೆಕ್ಟ್ ಆನ್ಸರು. ಏನು ಕಂಡುಹಿಡಿದು ಆಯಿತು. ಇನ್ನು ಕಂಡುಹಿಡಿಬೇಕಾದ್ರೆ ಮೂರನೇ ಫಾರ್ಮುಲಾ, 4ನೇ ಫಾರ್ಮುಲಾ, 5ನೇ ಫಾರ್ಮುಲಾ, 6ನೇ ಫಾರ್ಮುಲಾ ನೋಡಿ ಏನು ಮಾಡೋಣ. ಅಥವಾ ನಾವೇ ಇಲ್ಲೊಂದು ಫಾರ್ಮುಲಾ ಕ್ರಿಯೇಟ್ ಮಾಡಿದ್ದೀವಿ. a = 6 - 2n ಅಂತ. ಅದನ್ನು ಹಾಕೋಣ. a = 6 - 2n. ಈ ಈಕ್ವೇಷನ್ ಹಾಕ್ಕೊಂಡ್ರೆ ನಾವೇ ಡಿರೈವ್ ಮಾಡಿರೋ ಈಕ್ವೇಷನ್ ಇದು. ಅಂದರೆ ನಮಗೆ ಒಂದು ಈಕ್ವೇಷನ್ ಬಂದಿದೆ ಇಲ್ಲಿ. ಈ ಈಕ್ವೇಷನ್ ಮಾತ್ರ ಅಪ್ಲೈ ಆಗುತ್ತೆ, ಇದು ಎಲ್ಲ ಕಡೆ ಆಗಲ್ಲ. ಅಥವಾ ಮಾಮೂಲಾಗಿ 3ನೇ ಫಾರ್ಮುಲಾ ಹಾಕ್ಕೊಬೇಕು. ಬೇಡ, ನಮ್ಗೆ ಬಂದಿರೋ ಫಾರ್ಮುಲಾ ಇಲ್ಲಿ ಬಂದಿದೆಯಲ್ಲ, ಇದೇ ಈಕ್ವೇಷನ್ ಹಾಕೋಣ. n ಒಂದು ಗೊತ್ತಿದ್ರೆ ಸಾಕಿಲ್ಲಿ, ಚಿಕ್ಕದಾಗಿದೆ. n ಗೊತ್ತಿದೆ, ಎಷ್ಟು? 7. ಸರಿ, ಇದೇ ಫಾರ್ಮುಲಾ ಹಾಕೊಂಬೋಣ. a = 6 - 2n. ನಾವೀಗ a ಕಂಡುಹಿಡಿತಾ ಇದ್ದೀವಿ. n ವ್ಯಾಲ್ಯೂ ಗೊತ್ತಿದೆ 7 ಅಂತ. ತುಂಬ ಸುಲಭ, n ಇರೋ ಕಡೆ 7 ಹಾಕೋದು. ಆಮೇಲೆ 2 ಇದೆ, ಬ್ರ್ಯಾಕೆಟಲ್ಲಿ 7 ಇದೆ. 2 7 14 ಆಗುತ್ತೆ. a = 6 - 14. 6 - 14 ಅಂದರೆ 6ಗೆ ಪ್ಲಸ್ ಇದೆ, 14ಗೆ ಮೈನಸ್ ಇದೆ. ಏನು ಮಾಡಬೇಕು? ದೊಡ್ಡದ್ರಲ್ಲಿ ನಂಬರಿಂದ ಚಿಕ್ಕ ನಂಬರ್ನ ಕಳಿಬೇಕು. ದೊಡ್ಡ ನಂಬರ್ ಯಾವ ಸೈನ್ ಇದೆಯೋ ಅದು ಹಾಕಬೇಕು. ಅಂದರೆ -8 ಆಗುತ್ತೆ. ಆಗೋಯ್ತು. n ವ್ಯಾಲ್ಯೂ 7 ಅಂದರೆ ನಂಬರ್ ಆಫ್ ಟರ್ಮ್ಸ್. a ವ್ಯಾಲ್ಯೂ ಅಂದರೆ ಫಸ್ಟ್ ಟರ್ಮ್. -8 ಆನ್ಸರ್. ಥ್ಯಾಂಕ್ ಯು.